ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಆಪ್ತರ ಡಿನ್ನರ್ಗೆ ಕೋಪಗೊಂಡಿದ್ದಾರಂತೆ ಸಿದ್ದರಾಮಯ್ಯ ಅವರು. ಈ ಮೀಟಿಂಗ್ ಕುರಿತ ಪ್ರಶ್ನೆಗೆ ಸಿದ್ದರಾಮಯ್ಯ ಸಿಟ್ಟಾದ್ರು. ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಅದ್ಯಾವ್ದು ಬಿಡ್ರಿ ಅದು ಅಂತ ಸಿಡಿಮಿಡಿಗೊಂಡಿದ್ದಾರೆ. ಮಾಧ್ಯಮಗಳ ಪ್ರಶ್ನೆಗೆ ಹೇಳಿಕೆ ಕೊಡೋಕೆ ಸಿದ್ದರಾಮಯ್ಯ ಹಿಂದೇಟ್ ಹಾಕಿದ್ದಾರೆ. ಸೊ ಒಂದ್ ಕಡೆ ಬಜೆಟ್ಗಿಂತ ಮುಂಚೆ ಡಿ ಕೆ ಬಣದವರು ಮತ್ತೊಂದ್ಸಲ ಪ್ರದರ್ಶನವನ್ನ ತೋರಿಸಿದ್ದಾರೆ, ಒಗ್ಗಟ್ಟಿನ ಪ್ರದರ್ಶನ. ಅದು ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲೇ ಆಗಿರ್ಬೋದು. ಒಟ್ಟು ನಾವೆಲ್ಲ ಒಟ್ಟಿಗಿದ್ದೀವಿ ಅಂತ. ಇದರಲ್ಲಿ ಅರ್ಧಕ್ಕರ್ಧ ಜನ ಡೆಲ್ಲಿಗೆ ಹೋಗಿ ಬಂದಿದ್ರು. ಒಂದು ನೆನ್ಪಿಟ್ಕೋಬೇಕು ನಾವು, ಅದರಲ್ಲಿ ಡೆಲ್ಲಿಗೆ ಹೋಗಿ ಬಂದಿದ್ರು ಡಿ ಕೆ ಪರವಾಗಿ. ನೈನಾ ಮೋಟಮ್ಮ ಸೇರಿದಂಗೆ ಇನ್ನೂ ಹಲವು ಜನ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮೀಟ್ ಮಾಡಿ 1-to-1 ಮಾತಾಡುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. Some of your MLAs met for the dinner party last night, sir. Around 30 MLAs met for dinner. How do you see this? Some of your MLAs met for the dinner party last night, sir. Around 30 MLAs met for dinner. How do you see this? Some of your MLAs met for the dinner party last night, sir. Around 30 MLAs met for dinner. How do you see this? Some of your MLAs met for the dinner party last night, sir. Around 30 MLAs met for dinner. How do you see this? Some of your MLAs. ಓಕೆ, ಮತ್ತಷ್ಟು ಮಾಹಿತಿ ಜೊತೆಗೆ ವಿವರಣೆಯನ್ನು ಇದ್ರ ಬಗ್ಗೆ ನನ್ನ ಕಲಿಗೆ ಮಾರುತಿ ನೀಡ್ತಾರೆ. ಮಾರುತಿ, ಹುಟ್ಟುಹಬ್ಬದ ನೆಪದಲ್ಲಿ ಒಂದ್ ಕಡೆ ಡಿ ಕೆ ಬಣದವರೆಲ್ಲರೂ ಒಟ್ಟಾಗಿರೋದು, ಮತ್ತೊಂದ್ ಕಡೆ ಚಾನ್ಸ್ ಸಿಕ್ಕಾಗ್ಲೆಲ್ಲ ಸತೀಶ್ ಜಾರಕಿಹೊಳಿ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಡಿ ಕೆ ಪ್ರಯತ್ನ ಪಡ್ತಾ ಇರೋದು, ಇವೆಲ್ಲವೂ ಏನ್ ಸೂಚಿಸುತ್ತೆ? ಸದ್ಯಕ್ಕೆ ಇದನ್ನ ಹೆಂಗ್ ವಿವರಿಸಬಹುದು? ವಿದ್ಯಾ, ತಡರಾತ್ರಿ 2 ಬೃಹತ್ ಮೇಜರ್ ಮೀಟಿಂಗ್ ಆಗಿರುವಂತದ್ದು. ಒಂದು, ಡಿ ಕೆ ಶಿವಕುಮಾರ್ ಬಣದ 38 ಶಾಸಕರು ಶಾಸಕ ಮಾಗಡಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಸೇರಿ ಡಿನ್ನರ್ ಪೊಲಿಟಿಕ್ಸ್ ಅನ್ನು ಮಾಡಿದ್ರೆ, ಅದೇ ಸಂದರ್ಭದಲ್ಲಿ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಹಾಗೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತ್ಯೇಕವಾಗಿ ಮಾತುಕತೆ ಆಡಿದ್ದಾರೆ. ಹೀಗಾಗಿ ಈ 2 ಸಭೆಗಳ ಹಿಂದೆ ಇರೋದು ನಾಯಕತ್ವ ವಿಚಾರ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನುವಂತ ಒಂದು ಒತ್ತಾಯ, ರಾತ್ರಿ ಯಾರೆಲ್ಲ ಸೇರಿದ್ರು ಅವರು ಒಕ್ಕೊರಲಿಂದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಬಜೆಟ್ ಆರಂಭ ಆಗೋದಕ್ಕೂ ಮೊದಲೇ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟವಾದಂತ ಒಂದು ನಿರ್ಧಾರಕ್ಕೆ ಬರಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವ ದಿನಾಂಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳ್ಬೇಕು ಅಂತ. ಒಂದು ವೇಳೆ ಅದಾಗದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ಮಾಡೋದಕ್ಕೆ ಸಿದ್ಧ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಬಣದ ಅಷ್ಟು ಶಾಸಕರು ಕೂಡ ನಿನ್ನೆ ನಡೆದಂತಹ ಔತಣಕೂಟದಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಅದೇ ಸಮಯದಲ್ಲಿ ಕ್ಯಾಬಿನೆಟ್ ಆದ ಬಳಿಕ ಡಿ ಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಪ್ರತ್ಯೇಕವಾಗಿ ಮಾತುಕತೆ ಆಡಿರುವಂತದ್ದು. ಪ್ರಮುಖವಾಗಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನ ಸಪೋರ್ಟ್ ನನಗೆ ಬೇಕು, ಸಿದ್ದರಾಮಯ್ಯ ಅವರು ಈಗಾಗಲೇ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದಿನ ದಿನಗಳಲ್ಲಿ ನಾವು ಕೂಡ ಆಗ್ಬೇಕು, ನನಗೆ ಈ ಅವಧಿಯಲ್ಲೇ ಆಗ್ಬೇಕು ಅನ್ನುವಂತ ಒಂದು ಆಸೆ ಇದೆ, ಹೀಗಾಗಿ ನೀವು ಸಪೋರ್ಟ್ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರ ಮುಂದೆ ಇಟ್ಟಿರುವಂತದ್ದು. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ನಾನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಯಾವ ಮಾಹಿತಿಯನ್ನ ರವಾನೆ ಮಾಡಿದ್ದೀನೋ, ಯಾವ ಹೇಳಿಕೆಯನ್ನು ಕೊಟ್ಟಿದ್ದೀನೋ ಅದಕ್ಕೆ ನಾನು ಬದ್ಧ. ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಅದರ ಜೊತೆ ನಾನು ಇರ್ತೀನಿ ಅನ್ನುವಂತ ಒಂದು ಮಾತುಗಳನ್ನು ಹೇಳಿದ್ದಾರೆ. ಒಟ್ಟಾರೆ ನಿನ್ನೆ ತಡರಾತ್ರಿ ಆಗಿರುವಂತಹ 2 ಸಭೆಗಳು ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಹೀಗಾಗಿ ಬಜೆಟ್ ಅಧಿವೇಶನಕ್ಕೂ ಮೊದಲೇ ಕಾಂಗ್ರೆಸ್ ಅಲ್ಲಿ ದೊಡ್ಡ ಮಟ್ಟದ ಒಂದು ಸ್ಫೋಟ ಆಗುವಂತಹ ಒಂದು ಸಾಧ್ಯತೆಗಳು ಇದಾವೆ ಅನ್ನುವಂತ ಒಂದು ರಾಜಕೀಯ ಚರ್ಚೆಗಳು ಕೂಡ ಆರಂಭ ಆಗಿದ್ದಾವೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ. ಡಿ ಕೆ ಶಿವಕುಮಾರ್ಗೆ ಆದಷ್ಟು ಬೇಗ ಸಿಹಿ ಸುದ್ದಿ ಸಿಗುತ್ತೆ. ಗ್ಯಾರಂಟಿ ನ್ಯೂಸ್ಗೆ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿರೋದು ಡಾಕ್ಟರ್ ರಂಗನಾಥ್, MLA ರಂಗನಾಥ್. ಶಾಸಕ ಬಾಲಕೃಷ್ಣ ಅವರ ಬರ್ತ್ಡೇ ಅಂಗವಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿದ್ವಿ. ಡಿ ಕೆ ಶಿವಕುಮಾರ್ ಜೊತೆಗೆ ಶಾಸಕರಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಡಿ ಕೆ ಶಿವಕುಮಾರ್ ನಾಯಕತ್ವದ ಬಗ್ಗೆ ಯಾರೂ ಪ್ರಶ್ನೆ ಮಾಡಲ್ಲ, ನಾಯಕತ್ವದ ಬಗ್ಗೆ ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡ್ತೀವಿ ಅಂತ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನೋಡಿ, ನಿನ್ನೆ ಮಾಗಡಿ MLA ಬಾಲಕೃಷ್ಣ ಅವರ ಬರ್ತ್ಡೇ ಇತ್ತು. ಇದರ ನೆಪ ಇಟ್ಕೊಂಡು ಒಟ್ಟು 18 ಜನ MLA ಒಂದು ಕಡೆ ಸೇರಿ ಒಂದು ಪಾರ್ಟಿ ಮಾಡಿದ್ದಾರೆ, ಊಟ ಆಯೋಜನೆ ಮಾಡಿದ್ರು. ಹಿರಿಯ ಶಾಸಕ ಬಾಲಕೃಷ್ಣ ಅವರ ಬರ್ತ್ಡೇ ನೆಪದಲ್ಲಿ ನಿನ್ನೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಎಲ್ಲರೂ ಸಹ ಸಭೆ ಸೇರಿ ಡಿನ್ನರ್ ಸಭೆಯನ್ನು ಮಾಡಿದ್ದಾರೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಕುಣಿಗಲ್ ರಂಗನಾಥ್ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ನಿನ್ನೆ ಬರ್ಡೇದಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ರಿ, ಏನೆಲ್ಲ ಚರ್ಚೆ ಆಯಿತು ಸರ್? ಸ್ವಾಭಾವಿಕವಾಗಿ
ನಮ್ಮ ಸರ್ಕಾರ, ನಮ್ಮ ಬಜೆಟು, ನಮ್ಮ ಒಂದು ರಾಜಕೀಯದ ಬೆಳವಣಿಗೆಗಳು ಮತ್ತು ಜನರ ನಿರೀಕ್ಷೆ, ಮೊನ್ನೆ ನಡೆದಂಥ ಯುವಕರ ಒಂದು ಅಪೇಕ್ಷೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದು. ಈ ಪ್ರೀ ಬಜೆಟ್ ಪೂರ್ವಭಾವಿಯಾದಂಥ ಸಮಸ್ಯೆಗಳಲ್ಲಿ ನಮ್ಮನ್ನೆಲ್ಲ ಕರೆಸಿ ಮಾತನಾಡಬೇಕು, ನಮ್ಮಲ್ಲಿರೋಂಥ ಸಣ್ಣ ಪುಟ್ಟ ಗೊಂದಲಗಳನ್ನು ನಿವಾರಣೆ ಮಾಡಬೇಕು ಅನ್ನೋದನ್ನು ನಾವು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಂದ ಆಗುತ್ತೆ ಅನ್ನೋದನ್ನು ಭಾವಿಸ್ಕೊಂಡಿದ್ದೇವೆ. ನಿನ್ನೆ ಸಭೆ ಸೇರಿದಂಥ ಶಾಸಕರುಗಳು ಎಲ್ಲರದಲ್ಲಿ ಕೆಲವರ ಅಭಿಪ್ರಾಯ ಹೈಕಮಾಂಡನ್ನು ಭೇಟಿ ಮಾಡೋಣ ಅನ್ನೋ ಒಂದು ಮಾತಿರುವಂಥದ್ದು. ಆ ಥರದ್ದು ಏನಾದರೂ ಚಿಂತನೆ ಇದೆಯಾ? ಅದನ್ನೆಲ್ಲ ನಿಮ್ಮ ಮುಂದೆ ನಾನು ಡಿಸ್ಕಸ್ ಮಾಡಲಿಕ್ಕೆ ಹೋಗಲ್ಲ. ಸುಮ್ಮನೆ ನಾನು ತುಂಬ ಚಿಕ್ಕವನಾಗ್ತೀನಿ. ಆ ವಿಚಾರಗಳು ಏನೇ ಇದ್ರೂ ಹೈಕಮಾಂಡ್ಗೆ ಹೇಳೋಂಥದ್ದನ್ನು, 4 ಗೋಡೆ ಮಧ್ಯೆ ಹೇಳೋಂಥದ್ದನ್ನು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನ ಹೇಳ್ಬೋದು. ಬಹಿರಂಗವಾಗಿ ಆಗದೆ ಇದ್ದರೂ, 4 ಗೋಡೆಗಳ ಮಧ್ಯೆ ಆಗದಿದ್ರು ಹೈಕಮಾಂಡ್ ಮುಂದೆ ಆ ಮಾತುಗಳನ್ನು ಹೇಳ್ತೀರಾ? ನಾನು ಅದನ್ನು ಮಾತಾಡ್ಲಿಕ್ಕೆ ಹೋಗಲ್ಲ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಸಿಹಿ ಸುದ್ದಿಯ ನಿರೀಕ್ಷೆಯಲ್ಲಿ ಏನಾದರೂ ಇದ್ದೀರಾ? ಅಫ್ಕೋರ್ಸ್, ಡೆಫಿನೆಟ್ಲಿ ಒಳ್ಳೆ ಸುದ್ದಿಯನ್ನ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನೋದನ್ನು ಭಾವಿಸ್ತೇನೆ ನಾನು. ಈಗ ಉದಯ ಕದಲೂರವರು ಹೇಳ್ತಾ ಇರುವಂಥದ್ದು, ನಾವು 50-60 ಜನ ಶಾಸಕರಿದ್ದೀವಿ, ಆದಷ್ಟು ಬೇಗ ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಮಾಡ್ತೀವಿ, ಒಂದು ಬಡ್ಜೆಟ್ಗೂ ಮುಂಚಿತವಾಗಿ ಒಂದು ಸ್ಪಷ್ಟತೆ ಸಿಗಲಿ, ಸಿದ್ದರಾಮಯ್ಯನವ್ರು ಮುಂದುವರಿತಾರೋ ಅಥವಾ ಬದಲಾವಣೆ ಮಾಡ್ತಿರೋ ಅನ್ನೋ ಒಂದು ಬೇಡಿಕೆ ನೀಡಲಿಕ್ಕೆ ನಾವು ಮುಂದಾಗ್ತಾ ಇದ್ದೀವಿ, 50-60 ಜನ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರಂಥದ್ದು. ಅವ್ರವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಅವರು ವೈಯಕ್ತಿಕ ಭಾವನೆಗಳನ್ನು ಹೇಳಿದ್ದಾರೆ. ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ನಿನ್ನೆನೂ ಸಹ ನೀವು ಭಾಳಷ್ಟು ಜನ ಶಾಸಕರು ಸೇರಿದ್ರಿ. ಈ ಮೊದಲು ಹೇಳ್ತಾ ಇರುವಂಥದ್ದು ಸಿದ್ದರಾಮಯ್ಯನವರು ಅವರು ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ರು. ನಿನ್ನೆ ಸೇರಿರೋದು ಶಕ್ತಿ ಪ್ರದರ್ಶನನ ಅಂತ. 140 ಜನ ಶಾಸಕರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆ ಇದ್ದಾರೆ. ಸೊ ಅದ್ರ ಬಗ್ಗೆ ಯಾವುದೇ ಸಂಶಯ ಬೇಡ. ಸೊ ಹಾಗಾಗಿ ಅವ್ರು ಹಿಡ್ದಿದ್ದ ಕೆಲಸಗಳೆಲ್ಲ ಮಾಡ್ತಾರೆ ಅನ್ನೋದೊಂದು ಇತಿಹಾಸ ಇದೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಯಾವ ರೀತಿ ಅವ್ರ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಎಲ್ಲ ಶಾಸಕರಿಗೂ ಅವರ ನಾಯಕತ್ವ ಬೇಕಾಗಿದೆ. ಅವರು ಬೇಕು ಅಂತ ಭಾವನೆಗಳನ್ನ ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ, ಸರ್ಕಾರ ರಚನೆ ಮಾಡಿದ್ದಾರೆ, ನೀವೇನು ಕೇಳಲ್ವಾ ಅಂತ. ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಶ್ರಮ, ಅವರ ಪರಿಶ್ರಮ, ಅವರ ಹೋರಾಟದ ಬಗ್ಗೆ ಯಾರೂ ಡಿಸ್ಪ್ಯೂಟ್ ಇಲ್ಲ ರೀ. ಎಲ್ಲರಿಗೂ ಗೊತ್ತಿರೋಂಥದ್ದು ಅವರು ಅರ್ಹತೆ ಇದೆ ಅನ್ನೋದನ್ನ ಬಗ್ಗೆ ನಾನು ಅವತ್ತಿಂದನೂ ಹೇಳ್ತಾ ಇದ್ದೀವಿ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಕುಣಿಗಲ್ ರಂಗನಾಥ್ ಅವರ ಮಾತುಗಳು. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.